ಯಾಕೆ SIT ಬೇಕಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ಒಂದು ಅಪರಾಧ ಅಲ್ಲ, ನೂರಾರು ಜನರನ್ನ ಕೊಂದು ರೇಪ್ ಮಾಡಿ ಕೊಂದು ಬರಿಯಲ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಮಾಡಿರ್ತಕ್ಕಂಥ ಸಾಕ್ಷಿ ಫಿರ್ಯಾದಿದಾರ ಹೇಳಿದ್ದಾರೆ. ಅದು ಮೋಸ್ಟ್ ಇಂಪಾರ್ಟೆಂಟ್. ಇದು ಗಾಳಿಯಲ್ಲಿ ಗುದ್ದಾಟ ಅಲ್ಲ. ಇದು ಇವಾಗ ಜವಾಬ್ದಾರಿಯುತವಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಆ ಕೃತ್ಯದಲ್ಲಿ ಭಾಗಿಯಾದಾಗ, ಯಾರಿಂದ ಮರ್ಡರ್ಸ್ ಪ್ರೇರೇಪಿತರಾಗಿ ಅಲ್ಲಿ ಮಾಡಿದಾಗ ಆತನ ಬಂದು ನಾನು ಇಂತಹ ಕೆಲಸ ಮಾಡಿದ್ದೀನಿ, ಇಷ್ಟು ಜನರನ್ನು ಹೂಡಿದ್ದೀನಿ, ನಾನು ತೋರಿಸ್ತೀನಿ, ಕಳ್ಳಬಹರನ್ನೆಲ್ಲ ನೀವು ತಗೋಬಹುದು ಅಂತ ಹೇಳುವಾಗ ಅದಕ್ಕೆ ಮಹತ್ವ ಬಂದಿದೆ. ಸುಮ್ಮನೆ ಯಾರಾದರೂ ಒಂದು ಪ್ರೆಸ್ ನೋಟ್ ಕೊಟ್ಬಿಟ್ಟು ಇದು ಆಗಿದೆ ಅಂತಲ್ಲ. ಎಲ್ಲಿ ಯಾವ ಅಪರಾಧಿಗೆ ಒಳಪಟ್ಟಿರ್ತಕ್ಕಂತಹ ಮೃತದೇಹಗಳನ್ನು ಹೂಡಿದ್ದೀವಿ ಅಂದರೆ ಆ ಸಾಕ್ಷಿ 164 ಇಂದಿನ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸೆಕ್ಷನ್ನಲ್ಲಿ, ಇವಾಗ BNSS ನಲ್ಲಿ 183. ಜಡ್ಜು ಮತ್ತು ಅವರು ಇಬ್ಬರೇನೆ ಅವರ ಹೇಳಿಕೆಯನ್ನು ಪಡೀತಾರೆ. ಅದಕ್ಕೆ ಮಹತ್ವ, ಪುರಾವೆಯ ಮಹತ್ವ, ಅದನ್ನ ಅನ್ರಿಬಟಬಲ್ ಎವಿಡೆನ್ಸ್, ಅದನ್ನ ಆ ಸ್ಟೇಟ್ಮೆಂಟ್ ನಾನು ಕೊಟ್ಟಿದ್ದೀನಿ ಅಂತ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತ ಮ್ಯಾಜಿಸ್ಟ್ರೇಟು ಟ್ರಯಲ್ ನಡೆಯುವಾಗ ಹೇಳಿದ್ರೆ ಅದು ಪುರಾವೆ ಆಗ್ತದೆ. ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಪುರಾವೆ ಆಗ್ತದೆ, ಎವಿಡೆನ್ಸ್ ಆಗ್ತದೆ. ಅದರಿಂದ ಇಲ್ಲಿ ಆತನ ಮುಂದೆ ಬಂದು ನಾನು ತೋರಿಸ್ತೀನಿ ಅಂತ ಹೇಳುವಾಗ ಇದಕ್ಕೆ ಮಹತ್ವ ಬಂದಿದೆ, ಜನರ ಗಮನಕ್ಕೆ ಬಂದಿದೆ, ನಿಮ್ಮ ಗಮನಕ್ಕೆ ಬಂದಿದೆ. ಆದ್ರಿಂದ ಜವಾಬ್ದಾರಿತವಾಗಿರ್ತಕ್ಕಂತಹ ನಾವೆಲ್ಲರೂ ಸೇರಿ ಸ್ವತಂತ್ರ ಭಾರತ ದೇಶದಲ್ಲಿ ಶಾಸನಬದ್ಧ ಆಳ್ವಿಕೆ, ಯಾರು ಎಷ್ಟೇ ಪ್ರಭಾವಿ ವ್ಯಕ್ತಿಗಳು ಆಗಿದ್ದರೂ ಕೂಡ ತನಿಖೆ ಮಾಡಿ ಅಪರಾಧಿಗಳ ಕೃತ್ಯಗಳನ್ನು ಮಾಡಿರ್ತಕ್ಕಂಥವ್ರನ್ನ ಪತ್ತೆ ಹಚ್ಚಿ ಅದಕ್ಕೆ ಕೇಸು ಚಾರ್ಜ್ ಶೀಟ್ ಹಾಕಿ ಟ್ರಯಲ್ ನಡೆದು ಶಿಕ್ಷೆಗೆ ಅವನ್ನ ಗುರುತಿಸಬೇಕು ಅಂತ ಹೇಳಿ ಒಂದು ಒತ್ತಾಯ ಅಷ್ಟೇ. 3 ವಾರ ಆದರೂ ಕೂಡ ಸಾಕ್ಷಿ ಫಿರ್ಯಾದಿದಾರ ಪೊಲೀಸ್ನವರಿಗೆ ನಾನು ಎಲ್ಲಿ ಹೆಣೆಗಳನ್ನು 95ನೇ ವರ್ಷದಿಂದ ಅವರು ಕೆಲಸದಲ್ಲಿ ಇದ್ದಾಗ 2004ರವರೆಗೆ ಮಾಡಿದ್ದೀನಿ ಅಂತಕ್ಕಂಥದ್ದು ನಾನು ತೋರಿಸ್ತೀನಿ. ಅದಕ್ಕೆ ಸರಿಯಾದ ರೀತಿಯಲ್ಲಿ ನೀವು ಕ್ರಮ ಜರುಗಿಸಬೇಕು. ಫಿಂಗರ್ ಪ್ರಿಂಟ್ಸು ಎಕ್ಸ್ಪರ್ಟ್ಸ್ ಬೇಕು, FSL ಎಕ್ಸ್ಪರ್ಟ್ಸ್ ಬೇಕು, ಮತ್ತೆ ಮಹಜರ್ಗಳು ಬರೀಬೇಕು. ಕಾರ್ಯವನ್ನು ತ್ವರಿತವಾಗಿ ಮಾಡ್ತಕ್ಕಂಥ ಅವಶ್ಯಕತೆ ಇರುವಾಗ ನಿನ್ನೆ ಒಂದು ಶವವನ್ನು ತೆಗಿತೀವಿ ಅಂತ ಹೇಳುವಾಗ ಪೊಲೀಸ್ನವರು FIR ರಿಜಿಸ್ಟರ್ ಮಾಡಿದ ಮೇಲೆ ತನಿಖೆಯನ್ನು ಕಾನೂನಿನ ಪ್ರಕಾರವಾಗಿ ತ್ವರಿತವಾಗಿ ಮಾಡಬೇಕಾಗಿರ್ತಕ್ಕಂತಹ ಶಾಸನಬದ್ಧ ಕರ್ತವ್ಯ ಮತ್ತು ಸಂವಿಧಾನಬದ್ಧ ಕರ್ತವ್ಯ ಪೊಲೀಸ್ ಅಧಿಕಾರಿಗಳಿಗೂ ಇದ್ದರೂ ಕೂಡ ಇದನ್ನ ಸರಿಯಾದ ರೀತಿಯಲ್ಲಿ ನಡೆಸ್ತಾ ಇಲ್ಲ, ಮಂದಗತಿಯಲ್ಲಿ ಮಾಡ್ತಿದ್ದಾರೆ. ಇದಕ್ಕೆ ಕಾರಣಗಳು ನೀವು ಇನ್ಫರೆನ್ಸ್ನ ಡ್ರಾ ಮಾಡ್ಬೋದು. ಇದರ ಹಿಂದೆ ಇದರ ಶಕ್ತಿಗಳು ಏನೇನು ನಡೀತಿರ್ತವೆ ಅಂತಕ್ಕಂಥದ್ದು. ಆದ್ದರಿಂದ ಈ ಸ್ವತಂತ್ರ ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಧರ್ಮಸ್ಥಳ ಅಂತಕ್ಕಂಥ ಪುಣ್ಯಕ್ಷೇತ್ರ ಅಂತಕ್ಕಂಥದ್ರಲ್ಲಿ ಕೋಟ್ಯಾಂತರ ಜನರು ಭಕ್ತಾದಿಗಳಲ್ಲಿ ಹೋಗುವಾಗ ಇಂತಹ ಕೃತ್ಯಗಳು, ಅಪರಾಧಗಳು, ಮಹಾ ಅಪರಾಧಗಳು ನಡೆದಿರುವಾಗ, ಜನರ ಹತ್ಯೆಗಳನ್ನು ಮಾಡಿ ಹೂಣಿರುವಾಗ ಹೂಣಿರ್ತಕ್ಕಂತಹ ಒಬ್ಬ ಸಾಕ್ಷಿ ಫಿರ್ಯಾದಿದಾರನೇ ಮುಂದೆ ಬಂದು ನಾನು ಹೇಳ್ತೀನಿ ಅಂತ ಹೇಳುವಾಗ 3 ವಾರ ಆದರೂ ಕೂಡ ಇದರ ಬಗ್ಗೆ ಗೃಹ ಸಚಿವರ ಪ್ರತಿಕ್ರಿಯೆ ಮತ್ತು ತನಿಖಾಧಿಕಾರಿಗಳ ಮಂದಗತಿಯ ಕಾರ್ಯ ಅದು ನಾವು ಬೆಚ್ಚತಕ್ಕಂಥದ್ದಲ್ಲ. ಆ ದಿಕ್ಕಿನಲ್ಲಿ ಅವರು ಆದ್ದರಿಂದ ಈ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಇವತ್ತು ನಿಮ್ಮೆಲ್ಲರನ್ನು ಕೂಡ ಆಹ್ವಾನಿಸಿದ್ವಿ. ನಿವೃತ್ತಿಯಾಗಿ ನಾನು ಯಾವತ್ತೂ ಕೂಡ ಪ್ರೆಸ್ ಕಾನ್ಫರೆನ್ಸ್ಗೆ ಹೋಗಿ ಅಡ್ರೆಸ್ ಮಾಡ್ತಕ್ಕಂಥ ಕ್ರಮ ಇಲ್ಲ, ಮಾಡಬಾರ್ದು ಅಂತಲ್ಲ. ಆದರೆ ನಾವು ನಿವೃತ್ತಿ ಆದಮೇಲೆ ಜನರ ಪರ, ಜನರಿಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನು ನೋಡಿ ಅದು ತಟ್ಕೊಳ್ಳೋಕ್ಕಾಗ್ದೇನೆ ನಾನು ಕೇಳಿದಾಗ ನಮ್ಮ ಸ್ನೇಹಿತರು
ಒತ್ತೀನಿ ಅಂತ ಹೇಳಿದೆ. ಆದ್ದರಿಂದ ನಿಮ್ಮ ಮುಂದೆ ನಾನು ಇಲ್ಲಿದ್ದೀನಿ. ಇಲ್ಲಿ ನಮ್ಮೆಲ್ಲರ ಕರ್ತವ್ಯ ಸಮಾಜದ ನಾಗರಿಕ ಸಮಾಜದ ವ್ಯವಸ್ಥೆಯಲ್ಲಿ, ಸಂವಿಧಾನದ ಆಡಳಿತದ ವ್ಯವಸ್ಥೆಯಲ್ಲಿ, ಶಾಸನಗಳ ಅನ್ವಯ ಅಪರಾಧಗಳು ಯಾರೇ ಮಾಡಿದ್ರು ಕೂಡ ಸತ್ಯ ಶೋಧನೆಯನ್ನು ಮಾಡ್ತಕ್ಕಂತಹ ಜನರು ಇವಾಗ ಹಿಂದೆ ಸರಿತಾ ಇದ್ದಾರೆ. ಆದ್ದರಿಂದ ಸಾಕ್ಷಿ ಫಿರ್ಯಾದುದಾರ ಅವನು 100 ದೇಹಗಳನ್ನ ಸಾಯಿಸಿರ್ತಕ್ಕಂಥ ದೇಹಗಳನ್ನು ನಾನು ನೋಡಿದ್ದೀನಿ, ನಾನು ತೋರಿಸ್ತೀನಿ, ಅದನ್ನೆಲ್ಲ ಎಕ್ಸ್ಯೂಮ್ ಮಾಡಿ ಇದಕ್ಕೆ ತನಿಖೆ ಮಾಡಿ ಅಂತ ಹೇಳಿ ಅವರು ಒತ್ತಡ. ಈ ಸಂದರ್ಭದಲ್ಲಿ ನಾನು ಏನು ಹೇಳಿ ಬಯಸ್ತಿದ್ದೆ ಅಂತ ಹೇಳಿದ್ರೆ, ನಿನ್ನೆ ಒಂದು ಯೂಟ್ಯೂಬ್ನಲ್ಲಿ ಮಟ್ಟನ್ ಅವರು ಗಿರೀಶ್ ಮಟ್ಟನ್ ಅವರು ಕೂಡ ಯೂಟ್ಯೂಬ್ನಲ್ಲಿ ಇವತ್ತು ಸ್ವಯಂ ಪ್ರೇರಿತ ಯೂಟ್ಯೂಬ್ನಲ್ಲಿ ಹೇಳಿದ್ದಾರೆ, ಡೌನ್ಲೋಡ್ ಮಾಡ್ಕೋಬಹುದು ಅಂತ ಕೂಡ ಅವರು ಹೇಳಿದ್ದಾರೆ. ಅವರು ಹೇಳಿದ್ದಾರೆ, ಒಂದು ಖಾಲಿ ಪೇಪರ್ನಲ್ಲಿ ಸಹಿ ಮಾಡಿ ಎಲ್ಲೆಲ್ಲಿ ಪೇಪರ್ ಕೊಟ್ಟು ಎಲ್ಲೆಲ್ಲಿ ಮೃತ ದೇಹಗಳನ್ನು ಹೊಡಿತೀರಿ ಅದು ತೋರಿಸಿ ಅಂತ ಒತ್ತಡ ಮಾಡ್ತಾ ಇರ್ತಕ್ಕಂಥದ್ದು ಅವರು ನಿನ್ನೆ ಸಾರ್ವಜನಿಕವಾಗಿ ಹೇಳಿದ್ದಾರೆ. ಆದ್ದರಿಂದ ಸಾಕ್ಷಿ ಫಿರ್ಯಾದುದಾರನಿಗೆ ಅವನಿಗೆ ಬಹಳ ಭಯ ಇದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಗೃಹ ಇಲಾಖೆ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಗೃಹ ಮಂತ್ರಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತಿದ್ದೀನಿ. ಡಿಮ್ಯಾಂಡ್ ಅಂತ ಹೇಳ್ತಾ ಇಲ್ಲ, ಮನವಿ ಮಾಡ್ತಿದ್ದೀನಿ. ಯಾರು ಸಾಕ್ಷಿ ಫಿರ್ಯಾದುದಾರ ಮುಂದೆ ಬಂದಿದ್ದಾರೋ ಅವರಿಗೆ ಸೆಕ್ಯೂರಿಟಿ, ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಕ್ಕಂಥದ್ದು ಆದ್ಯ ಕರ್ತವ್ಯವಾಗಿದೆ. ತ್ವರಿತವಾಗಿ ಆ ಕೆಲಸವನ್ನು ಮಾಡಬೇಕು. ಇಲ್ಲವಂತ ಹೇಳಿದ್ರೆ ಅವನೇನಾದರೂ ಭಯ ಬೆದರಿಕೆ ಇದೆ, ಅವನೇನಾದರೂ ಆದರೆ ಸರ್ಕಾರ, ಸಂಬಂಧಪಟ್ಟ ಸರ್ಕಾರ ಅಂದರೆ ಹೋಮ್ ಮಿನಿಸ್ಟ್ರಿ, ಡೈರೆಕ್ಟರ್ ಜನರಲ್ ಪೊಲೀಸ್ ಕಾರಣಭೂತರಾಗುತ್ತಾರೆ. ಇದೇ ಸಮಯದಲ್ಲಿ ಈಗ ತಾನೇ ನನಗೆ ಮಾಹಿತಿ ಬಂದಿದೆ, ವಕೀಲರು ಯಾರು ಮುಂದೆ ಬಂದು ಇದಕ್ಕೆ ಸಾಕ್ಷಿ ಫಿರ್ಯಾದುದಾರನಿಗೆ ಧೈರ್ಯವನ್ನು ತುಂಬುತ್ತಾ ಇದ್ದಾರೋ ಅವರ ಮೇಲೂ ಕೂಡ ಭಯ ಬೆದರಿಕೆಯನ್ನ ಹೂಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಪೊಲೀಸ್ ಪ್ರೊಟೆಕ್ಷನ್ ಬಹಳ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ, ಲಾಯರ್ಗಳಿಗಾಗಲಿ ಸಾಕ್ಷಿದಾರರಿಗಾಗಲಿ ಏನಾದರೂ ಕಿಂಚತ್ತು ಹೆಚ್ಚು ಕಮ್ಮಿ ಆದರೆ ಡೈರೆಕ್ಟರ್ ಜನರಲ್, ಹೋಮ್ ಮಿನಿಸ್ಟರ್ ಅಂಡ್ ಕರ್ನಾಟಕ ರಾಜ್ಯ ಸರ್ಕಾರ ಜವಾಬ್ದಾರಿ ಆಗ್ತದೆ. ಅವರ ಜನರು ಉಲ್ಲೇಖಿಸುತ್ತಾರೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸುತ್ತಿದ್ದೇನೆ. ಇನ್ನೊಂದು ವಿಚಾರ, ಫ್ರೀಡಮ್ ಆಫ್ ಪ್ರೆಸ್, ಸರ್ವೋಚ್ಚ ನ್ಯಾಯಾಲಯ ಆರ್ಟಿಕಲ್ 19(1) is a fundamental right not only to individual, to the press. ಇದರ ಬಗ್ಗೆ ಸಾಕಷ್ಟು ಸಂವಿಧಾನ ಪೀಠಗಳ ತೀರ್ಪುಗಳಿವೆ. ಫ್ರೀಡಮ್ ಆಫ್ ಪ್ರೆಸ್ ಅಂಡ್ ಎಕ್ಸ್ಪ್ರೆಷನ್, ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ಮೀಡಿಯಾಗೆ ಬಹಳ ಅವಶ್ಯಕತೆ ಇದೆ ಈ ಸಂದರ್ಭದಲ್ಲಿ, ಈ ದೇಶದಲ್ಲಿ ಅಂತ ನಾನು ಪ್ರತಿಪಾದನೆ ಮಾಡ್ತಕ್ಕಂಥ ಒಬ್ಬ ನ್ಯಾಯಮೂರ್ತಿ. ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ನಲ್ಲಿ ಉಪಯೋಗಿಸಿಕೊಂಡು ಅದು ಗಡಿ ದಾಟಿದಾಗ ಅದು ನೀವು ಕ್ರಮ ತಗೋಬಹುದು. ಅದು ಇಲ್ಲದೇನೆ ಈ ಸುದ್ದಿ, ಬಹಳ ಗಮನಾರ್ಹವಾಗಿರ್ತಕ್ಕಂಥ ಸುದ್ದಿಯನ್ನ ಪ್ರೆಸ್ ಮತ್ತು ಯೂಟ್ಯೂಬ್ ನಲ್ಲಿ ಪ್ರಚಾರ ಮಾಡ್ತಾ ಇರುವಾಗ ಇದಕ್ಕೆ ಪ್ರತಿಬಂಧ ಆಜ್ಞೆಗಳನ್ನು ತರ್ತಕ್ಕಂಥದ್ದು ಯಾಕೆ, ಯಾರು, ಏನು ಮಾಡ್ತಿದ್ದಾರೆ, ಯಾಕೋ ಇದು ಮಾಡ್ತಾ ಇದ್ದಂತ ಒಂದು ಸಂಶಯ, ಅದು ತೀವ್ರವಾದ ಸಂಶಯ ಜನರಲ್ಲಿ ಮೂಡಿ ಬಂದಿದೆ. ಇವಾಗ ನ್ಯಾಯಾಲಯದವರು ಯೂಟ್ಯೂಬ್ ನಲ್ಲಿ ಇದು ಟೆಲಿಕಾಸ್ಟ್ ಮಾಡಬಾರ್ದು ಅಂತಕ್ಕಂಥ ಪ್ರತಿಬಂಧ ಆಜ್ಞೆಗೆ ಈ ಸಂದರ್ಭದಲ್ಲಿ ನಮ್ಮ ವಕೀಲ ಮಿತ್ರರಿಗೆ ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಅರ್ಜಿ ಹಾಕಬೇಕು. ಆ ಪ್ರತಿಬಂಧ ಆಜ್ಞೆಯನ್ನ ಅದು ಖುಲಾಸೆ ಮಾಡಬೇಕು, ವಿಕೆಟ್ ಮಾಡಿಸ್ಬೇಕು. ಅದು ಮಾಡಿಸಿದ್ರೆ ಫ್ರೀಡಮ್ ಆಫ್ ಪ್ರೆಸ್ ನಲ್ಲಿ ಸತ್ಯ ಸಂಗತಿಗಳನ್ನ ಸ್ವಇಚ್ಛೆಯಿಂದ ಎಲ್ಲ ವಾಕ್ ಸ್ವಾತಂತ್ರ್ಯ ಈ ದೇಶದ ಸಮಸ್ತ ಜನರಿಗೆ, ರಾಜ್ಯದಲ್ಲಿ, ದೇಶದಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಮುಗಿಸ್ತಕ್ಕಂಥ ವಾಕ್ ಸ್ವಾತಂತ್ರ್ಯ ಫ್ರೀಡಮ್ ಆಫ್ ಪ್ರೆಸ್ಗೆ ಇದೆ. ಅದು ನ್ಯಾಯಾಲಯದಲ್ಲಿ ಪ್ರತಿಬಂಧ ಆಜ್ಞೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನ
ಖುಲಾಸೆ ಮಾಡೋಕ್ಕೆ ವಕೀಲರು ಅರ್ಜಿ ಹಾಕಬೇಕು, ಅರ್ಜಿ ಹಾಕಿ ನ್ಯಾಯಾಲಯದ ಮುಂದೆ ತರಿಸಬೇಕು, ವಾದ ಮಂಡನೆ ಮಾಡಬೇಕು, ಅದು ವಿಕೆಟ್ ಮಾಡಬೇಕು ಅಂತ ಹೇಳಬೇಕು. ಏನಂತ ಹೇಳಿದ್ರೆ ಇಟ್ ಅಫೆಕ್ಟ್ಸ್ ದಿ ಪ್ರೆಸ್ ಅಂಡ್ ದ ಮೀಡಿಯಾ. ಇಲ್ಲಿ ನೀವು ಹೇಳ್ತಾ ಇರ್ತಕ್ಕಂಥದ್ದು ದಿ ವಿಟ್ನೆಸ್ ಕಂಪ್ಲೇನೆಂಟ್ who has worked in that institution for 9 years and he is the person who is telling ನಾನು ಸತ್ತ ಹೆಣ್ಣುಗಳನ್ನ ಉಳಿದಿದ್ದೀನಿ, ಅಪರಾಧಗಳು ನಡೆದಿವೆ, ಮಹಾ ಅಪರಾಧಗಳು ನಡೆದಿವೆ ಈ ಕ್ಷೇತ್ರದಲ್ಲಿ, ಅದನ್ನೆಲ್ಲ ಪಬ್ಲಿಕ್ಗೆ ತೋರಿಸ್ತೀವಿ, ಇದರ ಬಗ್ಗೆ ತನಿಖೆ ಆಗಬೇಕಾಗಿದೆ, ಇದರ ಬಗ್ಗೆ ತನಿಖೆ ಆಗಿ ಯಾರು ಅಪರಾಧವನ್ನು ಮಾಡಿದ್ದಾರೋ ಅವರಿಗೆ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿದ್ದಾರೋ, ಆವಾಗ ನೀವು ಅದನ್ನು ಹೇಳುವಾಗ ಅದನ್ನು ನೀವು ಈ ಸಾರ್ವಜನಿಕರ ಗಮನಕ್ಕೆ ಪ್ರಿಂಟ್ ಮೀಡಿಯಾದಿಂದ ಆಗಲಿ ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ಆಗಲಿ ಹೇಳುವ ಒಂದು ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ನಿಮಗಿದೆ. ಅದನ್ನು ಮೀರಿದರೆ ಬೇರೆ ವಿಚಾರಗಳು ಹೇಳಿದರೆ ಅದು ಆವಾಗ ಅವರು ತಡೆಯನ್ನು ಮಾಡಬಹುದು. ಫ್ರೀಡಮ್ ಆಫ್ ಪ್ರೆಸ್ ಅಂಡ್ ಎಕ್ಸ್ಪ್ರೆಷನ್ಗೆ ಈ ರೀತಿಯ ಒಂದು ತೊಂದರೆ ಉಂಟು ಮಾಡತಕ್ಕಂತಹ ಅರ್ಜಿಗಳನ್ನ ಹಾಕೊಂಡು ಅವ್ರಿಗೆ ಯಾಕೆ ಭಯ? ಅವ್ರೇನು ಮಾಡಲಿಲ್ಲ ಅಂತ ಹೇಳಿದ್ರೆ ಅವರು ನಿರಾಕರಿಸ್ತಾರೆ, ಅವ್ರ ಮೇಲೆ ಕ್ರಮ ಜರುಗಿಸಲ್ಲ. ಯಾಕೆ ಕೋರ್ಟ್ ಹೋಗಿ ಫ್ರೀಡಮ್ ಆಫ್ ಪ್ರೆಸ್ಗೆ ನೀವು ಪ್ರತಿಬಂಧಾಜ್ಞೆ ತರ್ತೀರಿ ಅನ್ನತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಮ್ಮ ವಕೀಲ ಮಿತ್ರರು ಹೇಳಿದ್ದೀವಿ. ಅರ್ಜಿಯನ್ನ ತ್ವರಿತವಾಗಿ ಹಾಕಬೇಕು. ಆಮೇಲೆ ವೆರಿ ಇಂಪಾರ್ಟೆಂಟ್, ಬಹಳ ಸೂಕ್ಷ್ಮವಾಗಿರ್ತಕ್ಕಂತಹ ವಿಚಾರ, ಸಾಕ್ಷಿ ಫಿರ್ಯಾದುದಾರ ಪೊಲೀಸ್ನವರಿಗೆ ಅವರ ಅಡ್ರೆಸ್ ಅನ್ನು ಹೇಳೋದಕ್ಕೆ ಒಂದು ಅವರಿಗೆ ಭಯ ಇದೆ. ಯಾಕಂತ ಹೇಳಿದ್ರೆ ಅವನ ಪ್ರಾಣ ಭಯ ಇದೆ ಅಂತ. ಆವಾಗ ಈ 164 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಅದು ಪುರಾವೆ ಆಗ್ತದೆ. ಸುಪ್ರೀಂ ಕೋರ್ಟ್ ತೀರ್ಪುಗಳ ಪ್ರಕಾರ ಅದು 164 ಅಂತ ಹೇಳಿದ್ರೆ 183 ನಾವು BNSS. ಸೊ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಪುರಾವೆ ಆಗ್ತದೆ ಕೇಸ್ಗಳಲ್ಲಿ. ಅದನ್ನ ಲೀಕ್ ಮಾಡ್ತಕ್ಕಂಥದ್ದು ಹೇಗಾಗುತ್ತೆ? ಪೊಲೀಸ್ ಅಧಿಕಾರಿಗಳು ಬಹಳ ಸೀಕ್ರೆಟ್ ಆಗಿ ಇಡಬೇಕಾಗಿತ್ತಲ್ಲ, ಅದು ಸೀಕ್ರೆಟ್ ಆಗಿ ಯಾಕೆ ಇರಲಿಲ್ಲ? ಅದನ್ನು ಯಾಕೆ ಡಿಸ್ಕ್ಲೋಸ್ ಮಾಡ್ತಿದ್ದಾರೆ? ಇದರಿಂದ ಮುಂದಿನ ತನಿಖೆಗೆ ಅಡ್ಡಿ ಆಗ್ತದೆ ಅಂತಕ್ಕಂಥ ಒಂದು ಸಂಶಯ ಕೂಡ ಸಾರ್ವಜನಿಕರಲ್ಲಿದೆ. ಆದ್ದರಿಂದ ನಾವು ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಸರ್ಕಾರ, ಜನ ಸರ್ಕಾರ, ಅದು ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ADGPಗೆ ಹೇಳ್ತೀನಿ, ಸಾಕ್ಷಿ ಫಿರ್ಯಾದುದಾರನಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು, SITಯನ್ನು ರಚನೆ ಮಾಡಬೇಕು, SIT ಮಾನಿಟರ್ ಮಾಡ್ತಕ್ಕಂಥ ಒಂದು ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಯನ್ನು ನೇಮಕ ಮಾಡಬೇಕು, ಈ ತ್ವರಿತವಾಗಿ ತನಿಖೆಯನ್ನು ನಡೆಸಿ ಕ್ರಮ ಜರುಗಿಸಬೇಕು, ಮತ್ತೆ ಲಾಯರ್ಗಳಿಗೂ ಕೂಡ ಪ್ರೊಟೆಕ್ಷನ್ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ. ಇಫ್ ದಿ investigation is not proper, even at the time of the trial, further investigation can be made is the provision under the BNSS and the Criminal Procedure Code. ಒಂದು ಆಸ್ಪೆಕ್ಟ್. ಈ ಸದ್ಯಕ್ಕಿರ್ತಕ್ಕಂಥ ಒಂದು ಈ ಬೇಡಿಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಏನಂತ ಹೇಳಿದ್ರೆ, ಇವಾಗ SIT ಅದರಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂತಹ ಒಂದು ವ್ಯಕ್ತಿಗಳು, ಪೊಲೀಸ್ ಅಧಿಕಾರಿಗಳು ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಜ್ಞಾನವನ್ನು ಇರ್ತಕ್ಕಂಥವರು, ಅಪರಾಧಿ ತನಿಖೆಯನ್ನು ಬಹಳ ಸೂಕ್ಷ್ಮವಾಗಿ ತನಿಖೆ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥ ಅಧಿಕಾರಿಗಳಿದ್ದಾರೆ. ಅವರು ಆ ಕಮಿಟಿಯಲ್ಲಿ ಇರಬೇಕು, ಅದನ್ನು ಮಾನಿಟರ್ ಮಾಡೋದು ನಿವೃತ್ತ ನ್ಯಾಯಮೂರ್ತಿಯಿಂದ. ಆದ್ರಿಂದ ಇವಾಗ CBIಗೆ ಪ್ರಭಾವಿ ವ್ಯಕ್ತಿಗಳ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಅಂತಕ್ಕೋಸ್ಕರ CBI ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಇವರು ಒತ್ತಡ, ಇವರು ಮನವಿ ಇಲ್ಲ. ಆದ್ದರಿಂದ ಅದ್ರ ಬಗ್ಗೆ ಅವಶ್ಯಕತೆ ಇಲ್ಲ.